ಈ ವರ್ಷ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 5 ತಿಂಗಳು ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರೋದು ಬರೀ 7 ತಿಂಗಳು ಈ ವರ್ಷ ಮುಗಿಯೋದಕ್ಕೆ. ಯಾರ್ಯಾರು ಈ ವರ್ಷದಲ್ಲಿ 5 ತಿಂಗಳನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಾ, ಕರೆಕ್ಟಾಗಿ ಈ ಟೈಮ್ನ ಯೂಸ್ ಮಾಡ್ಕೊಂಡಿದ್ದೀರಾ ಕೈ ಎತ್ತಿ. ಯೂಸ್ ಮಾಡಿಲ್ದಿರೋರು, ಇಲ್ಲ ಗುರು ನಾನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ, ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಇನ್ನಿರೋ ಅಟ್ಲೀಸ್ಟ್ 7 ತಿಂಗಳಾದ್ರೂ ನಾನು ಕರೆಕ್ಟಾಗಿ ಟೈಮ್ ಯುಟಿಲೈಸೇಷನ್ ಮಾಡಬೇಕು ಅಂದ್ಕೊಂಡಿರೋರು ಈ ವಿಡಿಯೋನ 100% 1% ಸ್ಕಿಪ್ ಮಾಡ್ದಿರ ನೋಡಬೇಕು. ಮತ್ತು ಲಾಸ್ಟಲ್ಲಿ ಕಮೆಂಟ್ ಹಾಕ್ಬೇಕು ನೀವು, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್ ಅಂತ. ಏನು ಹೇಳಿ? ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮ ಲೈಫು ಏಂತಕ್ಕೆ ಕಂಪ್ಲೀಟಾಗಿ ಹಾಳಾಗಿ ಹೋಗಿದೆ, ನೀವು ಏಂತಕ್ಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಇನ್ನೇನು ಟೈಮ್ ಇಲ್ಲ ಅಂದ್ರೂ ನೀವು ಇಷ್ಟು ನೀಟಾಗಿ ಕೂತ್ಕೊಂಡು ಇನ್ನೇನು ವಯಸ್ಸಾಗ್ತಿರೋ ಇಷ್ಟು ಚೆನ್ನಾಗಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಕಂಪ್ಲೀಟಾಗಿ ಇದಕ್ಕೊಂದು 6 ಪ್ರಾಕ್ಟಿಕಲ್ ಥಿಂಗ್ಸ್ ಇದೆ. ನೀವೇಂತಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಈ ಪ್ರಾಕ್ಟಿಕಲ್ ಥಿಂಗ್ಸಲ್ಲಿ ಏನೇನು ಅಡಗಿದೆ, ಏನೇನು ಪಾಯಿಂಟ್ಸ್ ಇದೆ ಅನ್ನೋದನ್ನು ಪಿನ್ ಟು ಪಿನ್ ಹೇಳ್ತೀನಿ. ಬುಕ್ಕು ಪೆನ್ ಇದ್ದರೆ ದಯವಿಟ್ಟು ಬುಕ್ಕು ಪೆನ್ ಹಿಡ್ಕೊಂಡು ಈ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಎಂತಕ್ಕಂತ ಹೇಳಿದ್ರೆ ಬ್ರೈನಲ್ಲಿ ಬರೆದ್ರೆ ಇರಲ್ಲ, ಬುಕ್ಕಲ್ಲಿ ಬರೆದ್ರೆ ಸಾಯೋವರೆಗೂ ಇರುತ್ತೆ. ನಿಮ್ಗೆ ಏನಾದರೂ ಟೈಮ್ ವೇಸ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ, ಟೈಮ್ ವೇಸ್ಟ್ ಆದಾಗ ಅಥವಾ ಲೈಫ್ ವೇಸ್ಟ್ ಆದಾಗ ಈ ಪಾಯಿಂಟ್ಸ್ಗಳನ್ನ ನೋಡಿದಾಗ ಯಾವುದು ಗುರು ನನ್ನ ಲೈಫು ವೇಸ್ಟ್ ಆಗೋದಕ್ಕೆ, ನನ್ನ ಟೈಮ್ ವೇಸ್ಟ್ ಆಗೋದಕ್ಕೆ ಇದು ಮುಖ್ಯವಾದ ಕಾರಣ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವೀಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಲೈಫ್ನ ವೇಸ್ಟ್ ಮಾಡಿಕೊಂಡು, ಟೈಮ್ನ ವೇಸ್ಟ್ ಮಾಡಿಕೊಂಡು ಬೇರೆದಕ್ಕೇ ಮುಡ್ಪಿಟ್ಟಿದ್ದೀರಾ ಅಂತ ಅರ್ಥ. ಅದು ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ಮೊದಲನೇ ಪ್ರಾಕ್ಟಿಕಲ್ ಪಾಯಿಂಟು ಬರ್ಕೊತಿದ್ದೀರಾ ಅಂತ ಅನ್ಕೊತೀನಿ ನಾನು. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಒಂದು ಚಿಕ್ಕ ಹಾಳೆ ತೊಗೊಂಡು ಬರ್ಕೊಳ್ಳಿ. ಮೊದಲನೇ ಪ್ರಾಕ್ಟಿಕಲ್ ಥಿಂಗ್ ಬಂದ್ಬಿಟ್ಟು, ಆಯಿತಾ, ಅವಾಯ್ಡ್ ಎನರ್ಜಿ ವ್ಯಾಂಪೈರ್ಸ್. ಅವಾಯ್ಡ್ ಎನರ್ಜಿ ವ್ಯಾಂಪೈರ್ಸ್. ಅವಾಯ್ಡ್ ಎನರ್ಜಿ ವ್ಯಾಂಪೈರ್ಸ್ ಹಂಗಂದ್ರೆ ನಿಮ್ಮ ಟೈಮನ್ನು ಯಾರ್ಯಾರು ವೇಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿನ ಯಾರ್ಯಾರು ಕಸಿದುಕೊಳ್ಳುತ್ತಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ಈವನ್ ಬೇರೆಯವರು ನಿಮ್ಮ ಕ್ಲೋಸ್ ಇವರೇ ಆಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಯಾರ್ಯಾರು ನಿಮ್ಮ ಸಮಯನ ಹಾಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ, ಸಮಯ ಅನ್ನೋದಕ್ಕಿಂತ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಅಂಥವ್ರ ಹತ್ರ ನೀವು ಆದಷ್ಟು ದೂರ ಉಳಿಬೇಕು. ಅದು ಇವತ್ತಿಂದನೇ ದೂರ ಉಳಿಬೇಕು. ನೀವು ಇದನ್ನು ತಲೆಯಲ್ಲಿ ನೋಟ್ ಮಾಡ್ಕೊಳ್ಳಿ, ಆಯಿತಾ. ಈ ಎನರ್ಜಿನ ಯಾರು ಕಿತ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೂ ನಾವು ಲೈಫಲ್ಲಿ ಉದ್ಧಾರ ಆಗೋದಕ್ಕಾಗಲ್ಲ. ಏನೇ ಕೆಲಸ ಮಾಡಲಿ ಅದಕ್ಕೆ ಏನಾದರೂ ಒಂದು ಕೊಂಕು ಮಾತಾಡ್ತಾರೆ, ಅಥವಾ ನಿಮ್ಮ ಮೇಲೆ ಏನಾದರೂ ಬ್ಲೇಮ್ ಮಾಡಿಬಿಟ್ಟು, ಅಥವಾ ನಿಮ್ಗೇನಾದರೂ ನೆಗೆಟಿವ್ ಆಗಿ ಹೇಳ್ಬಿಟ್ಟು ಆ ಕೆಲಸ ಮಾಡೋದನ್ನೇ ಬಿಡಿಸ್ಬಿಡ್ತಾರೆ ಅವರು. ಒಂದು ಚೂರು ಸಪೋರ್ಟ್ ಮಾಡಲ್ಲ ಅವರು. ಆ ಕೆಲಸ ಮಾಡೋದನ್ನೇ ಬಿಡಿಸ್ಬಿಟ್ಟು ಕಂಪ್ಲೀಟಾಗಿ ನಿಮ್ಮ ನೆಗೆಟಿವ್ ತುಂಬಿಸಿ ನೀವು ಏನು ಕೆಲಸ ಮಾಡ್ತಿರ್ತೀರೋ ಇವಾಗ ಅಟ್ ಪ್ರೆಸೆಂಟು ಅದಕ್ಕೆ ನಿಮಗೆ ಸ್ಟಿಕ್ ಆನ್ ಆಗೋ ರೀತಿ ಮಾಡಿಬಿಡ್ತಾರೆ. ಇಂಥ ಈ ವ್ಯಾಂಪೈರ್ಸ್ಗಳಿಂದ, ಇಂಥ ಸರ್ಪಗಳಿಂದ, ಈ ನೆಗೆಟಿವ್ ಸರ್ಪಗಳಿರ್ತಾರಲ್ಲ ಇಂಥವ್ರಿಂದ ನೀವು ಇವತ್ತಿಂದನೇ ಆಲ್ಮೋಸ್ಟ್ ದೂರ ಇರಬೇಕು. ಇದು ಇದಿದೆ, ಒಂದು ಗಾದೆ ಥರ ಇದೆ ಒಂದು ಇಂಗ್ಲೀಷಲ್ಲಿ, ಆಯಿತಾ. ಯು ಆರ್ ದಿ ಫೈವ್ ಆವ್ರೇಜ್ ಫ್ರೆಂಡ್ಸ್ ಆಫ್ ಅಂತ ಏನೋ ಬರುತ್ತದು. ಯು ಆರ್ ದಿ ಆವ್ರೇಜ್ ಆಫ್ 5 ಫ್ರೆಂಡ್ಸ್ ಅಂದ್ಬಿಟ್ಟು. ಆ ರೀತಿ ನಿಮ್ಮ 5 ಸ್ನೇಹಿತರು ಇರ್ತಾರಲ್ಲ, ಅಂಥ 5 ಸ್ನೇಹಿತರು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರ ರೀತಿನೇ ನೀವು ನಿಮ್ಮ ಲೈಫ್ನ ಲೀಡ್ ಮಾಡ್ತಿರ್ತೀರ. ಅವ್ರು ಹೆಂಗಿರ್ತಾರೋ ನೀವು ಹಂಗೆ ಇರ್ತೀರ. ಇವಾಗ 5 ಜನನು ಒಂದೇ ಸಲ ಅವ್ರು ಸಿಗರೇಟ್ ಸೇರ್ತಾರೆ, ಆಲ್ಕೋಹಾಲ್ ಕುಡಿತಾ ಇರ್ತಾರೆ, ಬೇರೆ ಕೆಟ್ಟ ಕೆಲಸಗಳಿಗೆ ದಾಸರಾಗಿದ್ದಾರೆ ಅಂತ ಹೇಳಿದ್ರೆ 5 ಜನದಲ್ಲಿ ನೀವೊಬ್ಬ ಆಗಿರ್ತೀರ. ಅಲ್ಲಿ ನೀವು ಅದಕ್ಕೆ ದಾಸರಾಗಿರ್ತೀರ, ಅದಕ್ಕೆ ಕೆಟ್ಟ ಚಟಗಳಿಗೆ ತುಂಬಿಕೊಂಡಿರ್ತೀರ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವುದೇ ಕೆಟ್ಟ ಚಟಗಳಿರ್ಬೋದು, ಅದು ನಿಮ್ಮಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಫ್ರೆಂಡ್ಸ್ ಮಾಡ್ತಿರೋದ್ರಿಂದನೇ ನೀವು ಅದರಿಂದ ಏನಂತಾರೆ ದಾಸರಾಗಿರ್ತೀರ. ದಯವಿಟ್ಟು ಅಂಥ ಫ್ರೆಂಡ್ಸ್ಗಳನ್ನ ಇವತ್ತಿಂದನೇ ಕಿತ್ತು ಬಿಸಾಕಿ. ಅಂಥ ಎನರ್ಜಿ ವ್ಯಾಂಪೈರ್ಸ್ಗಳನ್ನ ಇವತ್ತಿಂದ ನಿಮ್ಮ ಲೈಫಲ್ಲಿ ಕಿತ್ತು ಬಿಸಾಕಬೇಕು. ಇನ್ನು ಎರಡನೇ ಪ್ರಾಕ್ಟಿಕಲ್ ಥಿಂಗ್ ಬಂದ್ಬಿಟ್ಟು ಈ ಬ್ಲೇಮಿಂಗ್ ಗೇಮು. ಈ ಬ್ಲೇಮಿಂಗ್ ಗೇಮು ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ತಪ್ಪುಗಳಿಗೂ ನಾವು ಬೇರೆಯವ್ರನ್ನ ದೂಷಿಸೋದ್ರಲ್ಲಿ ಒಂಥರ ಪರಿಣಿತರಾಗ್ಬಿಟ್ಟಿರ್ತೀವಿ. ನಂಬರ್ 1 ಅದರಲ್ಲಿ ನಾವೆಲ್ಲ ಕಿಂಗು. ಒಂಥರ ನಿನ್ನಿಂದನೇ ಹಿಂಗೆ ಲೈಫ್ ಹಾಳಾಗೋಗಿದ್ದು, ನಮ್ಮ ಅಪ್ಪ ಅಮ್ಮನಿಂದನೇ ನನ್ನ ಲೈಫ್ ಹಾಳಾಗೋಗಿದ್ದು, ನನ್ನ ಫ್ರೆಂಡ್ಸಿಂದನೇ ನನ್ನ ಲೈಫ್ ಹಾಳಾಗೋಗಿದ್ದು. ಈ ಬ್ಲೇಮ್ ಗೇಮ್ ಬಿಡೋವರೆಗೂ ನಿಮ್ಮ ಲೈಫಲ್ಲಿ ಈ ಟೈಮ್ ವೇಸ್ಟು ಮತ್ತು ಲೈಫ್ ವೇಸ್ಟು ಇದೇ ರೀತಿ ಆಗ್ತಾ ಇರುತ್ತೆ ಹೊರತು ಅದು ನಿಲ್ಲದಂತೂ ಇಲ್ಲವೇ ಇಲ್ಲ. ನೀವು ಯಾವಾಗ ನಿಮ್ಮ ಲೈಫಲ್ಲಿ 100% ರೆಸ್ಪಾನ್ಸಿಬಿಲಿಟಿ ತೊಗೊತೀರೋ ಅಲ್ಲಿವರೆಗೂ, ಆಯಿತಾ, ನಿಮ್ಮ ಲೈಫು ಟೈಮ್ ವೇಸ್ಟ್ ಆಗೋದಾಗಲಿ ಅಥವಾ ಲೈಫ್ ವೇಸ್ಟ್ ಆಗೋದಾಗಲಿ ಅದು ನಿಲ್ಲಲ್ಲ. ಅದು ಅದ್ರ ಪಾಡಿಗೆ ಅದು ವೇಸ್ಟ್ ಆಗ್ತಾನೆ ಇರುತ್ತೆ. ನೀವು ಕೂತಿದ್ದ ಜಾಗದಲ್ಲೇ ನಮ್ಮ ಅಪ್ಪ ಅಮ್ಮನಿಂದ ಹಿಂಗೆ ಆಗೋಯ್ತು ಅದಕ್ಕೆ ನಾನು ಹಿಂಗೆ ಆಗೋದೆ, ಎಷ್ಟು ದಿವಸ ಅಂತ ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊತೀರ? ಎಷ್ಟು ದಿನ ಅಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಆಗಲಿ ಮತ್ತು ಬೇರೆಯವ್ರನ್ನಾಗಲಿ ಬ್ಲೇಮ್ ಮಾಡ್ಕೊಂಡು ಕೂತ್ಕೊತೀರಾ? ನಿಮ್ಮ ಲೈಫಲ್ಲಿ 100% ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಯಾವಾಗ? 100% ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಮೈಂಡ್ಸೆಟ್ಟು ಬರೋವರೆಗೂ ಲೈಫು ಹಿಂಗೆ ಇರುತ್ತೆ, ಚೇಂಜ್ ಆಗಲ್ಲ. ನೀವು ಎಷ್ಟೇ ಕಮೆಂಟ್ ಹಾಕ್ಬೋದು, ಗುರು ನನ್ನ ಲೈಫ್ ಚೇಂಜ್ ಆಗ್ತಿಲ್ಲ, ಏನು ಮಾಡಲಿ ಅಂತ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಯಾರೇ ಆಗಿರ್ಬೋದು, ಏನಂತಕ್ಕೆ ನಿಮ್ಮ ಲೈಫ್ ಚೇಂಜ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ. ಯಾರ ಮೇಲಾದರೂ ಒಬ್ರು ದೂಷಿಸ್ತಾ ಇರ್ತಾರೆ. ಮದುವೆ ಆಗಿರೋರು ಗಂಡನ ಮೇಲೆ ಹಾಕ್ತಾರೆ, ಇಲ್ಲ ಗಂಡ ಆಗಿರೋನು ಹೆಂಡತಿ ಮೇಲೆ ಹಾಕ್ತಾನೆ.
ಒಬ್ರ ಮೇಲೆ ಒಬ್ರು ಹಾಕೊಂಡು ಕೂತ್ಕೊಂಡಿದ್ರೆ ಲೈಫ್ ಯಾವಾಗ ಮುಂದೆ ಹೋಗೋದು, ಲೈಫ್ ಯಾವಾಗ ಅಪ್ಗ್ರೇಡ್ ಆಗೋದು, ಲೈಫ್ ಯಾವಾಗ ಟೈಮ್ ವೇಸ್ಟ್ ಆಗೋದು ನಿಲ್ಲೋದು? ಬರೀ ಜಗಳ ಕದನ ಮತ್ತು ಈ ಬ್ಲೇಮಿಂಗ್ ಗೇಮಲ್ಲೇ ಬರೀ ಒಬ್ರನ್ನೊಬ್ರು ದೂಷಿಸ್ಕೊಂಡೇ ಕೂತ್ಕೊಂಡಿದ್ರೆ ಲೈಫು ಮುಂದೆ ಹೋಗೋದು ಇಲ್ಲ, ಲೈಫ್ ಉದ್ಧಾರನೂ ಆಗಲ್ಲ, ಟೈಮ್ ವೇಸ್ಟ್ ಆಗೋದು ನಿಲ್ಲಲ್ಲ. ಅಲ್ಲಿಗೆ ಆಲ್ಮೋಸ್ಟ್ ನಿಮ್ಮ ಅರ್ಧ ಆಯಸ್ ಕಳೆದ್ಬಿಟ್ಟಿರ್ತೀರ. ದಯವಿಟ್ಟು ಯಾರನ್ನೂ ಬ್ಲೇಮ್ ಮಾಡೋದ್ರಲ್ಲಿ ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡಿ. ನಾನು ಮೊದಲನೇ ಪಾಯಿಂಟ್ ಹೇಳ್ದಂಗೆ, ಯಾರು ನಿಮ್ಮ ಎನರ್ಜಿನ, ಈ ನೆಗೆಟಿವ್ ಎನರ್ಜಿನೇ ತುಂಬಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ತಾ ಇರೋ, ನಿಮ್ಮ ಸಮಯನ ಹಾಳು ಮಾಡ್ತಾ ಇದ್ದಾರೋ ಅವರಿಂದ ದೂರ ಇರಬೇಕು. ಎರಡನೇ ಪಾಯಿಂಟ್ ಬಂದ್ಬಿಟ್ಟೇನು ಹೇಳಿ, ಬ್ಲೇಮ್ ಮಾಡೋದನ್ನು ನಿಲ್ಲಿಸಬೇಕು. ಈ ಬ್ಲೇಮ್ ಮಾಡೋದನ್ನು ನಿಲ್ಲಿಸಿದಾಗ ನಿಮ್ಮ ಲೈಫು ಒಂದು ಆಲ್ಮೋಸ್ಟ್ ಒಂದು 25-30% ಟಕ್ಕಂತ ಅಪ್ಗ್ರೇಡ್ ಆಗೋಗುತ್ತೆ. ನಿಮಗೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದ ದಿವಸ, ಇಲ್ಲ ಗುರು ನನ್ನ ಲೈಫಲ್ಲಿ ಯಾರು ಏನೇ ಕೆಟ್ಟದ್ದು ಮಾಡಿರ್ಬೋದು, ನಮ್ಮ ಅಪ್ಪ ಅಮ್ಮ ನನಗೆ ಏನೋ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ನೋಡ್ಕೊಂಡಿಲ್ದಿರ್ಬೋದು, ಇಲ್ಲ ನನ್ನ ಗಂಡ ಸಪೋರ್ಟ್ ಮಾಡಿಲ್ದಿರ್ಬೋದು, ಇಲ್ಲ ನನ್ನ ಹೆಂಡತಿ ಸಪೋರ್ಟ್ ಮಾಡಿಲ್ದಿರ್ಬೋದು, ಯಾರದೇ ಸಪೋರ್ಟ್ ಇಲ್ಲ ಅಂದ್ರೂ ನಾನು ಬದುಕಬಲ್ಲೆ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ ನನ್ನ ಲೈಫಲ್ಲಿ ಅಂತ ಒಂದು ಸದೃಢವಾಗಿ ನಿರ್ಧಾರ ಮಾಡಿಕೊಂಡು ನೀವು ಯಾವಾಗ ಡಿಸಿಷನ್ ತೊಗೊತೀರೋ ಅವತ್ತು ನಿಮ್ಮ ಲೈಫು ಅಪ್ಗ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಮತ್ತು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ, ಏನು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಬೇಕು, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್. ಏನು ಹೇಳಿ, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್. ಕಮೆಂಟ್ ಹಾಕೋದ್ರಿಂದ ಏನು ಯಾರ ಗಂಟು ಹೋಗಲ್ಲ. ಇಲ್ಲಿ ಅಲ್ಲಿ ನೀವು ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್ ಅಂದ್ಬಿಟ್ಟು ಅಲ್ಲಿ ನೀವು ಪಕ್ಕದಲ್ಲಿ ಡೇಟ್ ಹಾಕ್ಬಿಟ್ಟು ಹೋದಾಗ ನಿಮಗೂ ಒಂದು ಅಲ್ಲಿ ಪ್ರೂಫ್ ಇರುತ್ತೆ. ಅಲ್ಲಿ ನಾನು ಇವತ್ತಿಂದ ಹಾಕಿದ್ದೀನಿ, ಇವತ್ತಿಂದ ನಾನು ನನ್ನ ಟೈಮ್ನ, ನನ್ನ ಲೈಫ್ನ ವೇಸ್ಟ್ ಮಾಡೋದಿಲ್ಲ. ಇವ್ರು ಏನು ಪಾಯಿಂಟ್ಸ್ ಹೇಳಿದಾರೋ ಅದನ್ನು ನನ್ನ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ ಅಂತ. ಇನ್ನು ಮೂರನೇ ಪ್ರಾಕ್ಟಿಕಲ್ ಥಿಂಗ್ ಬಂದ್ಬಿಟ್ಟು, ಯಾವತ್ತೂ ಏನಂತಾರೆ, ನೀವೊಂದು ಡಿಸಿಷನ್ ತೊಗೋಬೇಕಾದ್ರೆ ನಿಮ್ಮ ಲೈಫಲ್ಲಿ ಈ ರಾಂಗ್ ಡಿಸಿಷನ್ನ ಏನಂತಾರೆ ತೊಗೋಬಾರ್ದು. ಈ ರಾಂಗ್ ಡಿಸಿಷನ್ನ ತೊಗೋಬಾರ್ದು ಅಂತ ಹೇಳಿದ್ರೆ, ನೆವರ್ ಟೇಕ್ ಸಜೆಷನ್ ಫ್ರಮ್, ಯಾರು ನಿಮ್ಮ ಏನಂತಾರೆ ನಿಮ್ಮ ಸಾಧನೆಯನ್ನು ಅವ್ರು ಮಾಡಿರಲ್ವಲ್ಲ ಅವ್ರ ಹತ್ರ ನೀವು ಸಜೆಷನ್ನೇ ತೊಗೋಬಾರ್ದು. ನೆವರ್ ಟೇಕ್ ರಾಂಗ್ ಡಿಸಿಷನ್ ಅಥವಾ ರಾಂಗ್ ಅಡ್ವೈಸ್ ಅಂತ ಅಂದ್ಕೊಳ್ಳಿ. ಮೂರನೇ ಪಾಯಿಂಟೇ ಅದೇ, ನೆವರ್ ಟೇಕ್ ರಾಂಗ್ ಡಿಸಿಷನ್ ಅಥವಾ ರಾಂಗ್ ಅಡ್ವೈಸ್. ಇವಾಗ ನೀವೇನೋ ಒಂದು ಇವಾಗ ಕ್ರಿಕೆಟರ್ ಆಗಬೇಕು ಅಂದ್ಕೊಂಡಿರ್ತೀರ, ಅಲ್ಲಿ ಕ್ರಿಕೆಟೇ ಗೊತ್ತಿಲ್ದಿರೋನ ಹತ್ರ ಹೋಗ್ಬಿಟ್ಟು ನಾನು ದೊಡ್ಡ ಕ್ರಿಕೆಟರ್ ಆಗಬೇಕು, ಏನಾರು ಒಂದು ಸಜೆಷನ್ ಕೊಡು ಅಂತ ಹೇಳಿದ್ರೆ ಅವನ ಹತ್ರ ಏನು ಸಜೆಷನ್ ಸಿಗುತ್ತೆ ನಿಮಗೆ? ಅವನೇನಾದ್ರೂ ನಿಮ್ಗೆ ನೆಗೆಟಿವ್ ಆಗಿ ಕಳಿಸ್ತಾನೆ. ಕ್ರಿಕೆಟ್ ಎಲ್ಲ ಬೇಡ ಗುರು, ನಿನ್ನ ಲೈಫಲ್ಲಿ ಅವೆಲ್ಲ ಆಗಲ್ಲ, ಅದೆಲ್ಲ ದೊಡ್ಡವ್ರು ಮಾತ್ರ, ನೀನು ಏನಂತಾರೆ ಕಂಪ್ಲೀಟಾಗಿ ವೇಸ್ಟು, ಈ ಕ್ರಿಕೆಟ್ ಎಲ್ಲ ನಿನಗೆ ಆಗಲ್ಲ, ಇದು ಹೋಗಿ ಯಾವ್ದಾದ್ರು ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಅಲ್ಲೇ ಹೋಗಿ ಜೀತದಾಳ್ತಾರೆ ಬದುಕು ಅಂದ್ಬಿಟ್ರು. ಬರೀ ಕ್ರಿಕೆಟರ್ರೇ ಅಂತಲ್ಲ, ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಔಟ್ ಆಫ್ ದಿ ಬಾಕ್ಸ್, ಅಥವಾ ನಿಮ್ಮ IT ರಿಲೇಟೆಡ್ ಕಂಪ್ನಿಲೇ ಆಗಿರ್ಬೋದು, ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಇವಾಗ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿರೋನು ಹೋಗಿ ಅಲ್ಲಿ 10ನೇ ಕ್ಲಾಸ್ ಓದಿ ಅಲ್ಲಿ ಫೇಲ್ ಆಗಿರೋನ ಹತ್ರ ಹೋಗ್ಬಿಟ್ಟು ನಾನು ಇಂಜಿನಿಯರಿಂಗ್ ಮಾಡಬೇಕು, ಏನಾರು ಒಂದು ಸಜೆಷನ್ ಕೊಡು ಅಂದರೆ ಅವನ ಹತ್ರ ಏನು ಸಜೆಷನ್ ಸಿಗುತ್ತೆ ನಿಮಗೆ? ಯಾರು ಅದರಲ್ಲಿ 100% ಪರಿಣಿತರಾಗಿರ್ತಾರೋ, ಎಕ್ಸ್ಪರ್ಟೈಸ್ ಅಂತ ಹೊಂದಿರ್ತಾರೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಸಜೆಷನ್ ತೊಗೋಬೇಕಾಗತ್ತೆ ಹೊರತು, ನೀವು ಅಲ್ಲಿ ಏನು ಗೊತ್ತಿಲ್ಲದೆ ಇರೋವನ ಹತ್ರ ಹೋಗ್ಬಿಟ್ಟು ನೀವು ರಾಂಗ್ ಅಡ್ವೈಸ್ ತೊಗೊಂಡ್ರೆ ನಿಮ್ಮ ಲೈಫು ಅಪ್ಗ್ರೇಡ್ ಆಗೋದು ಹೆಂಗೆ? ಇನ್ನೂ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಹಿಂಗೆ ಕೇಳ್ಕೊಂಡೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಬಿಡ್ತೀವಿ ನಾವು, ಆಯಿತಾ? ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅಪ್ಗ್ರೇಡ್ ಆಗಬೇಕು, ನನ್ನ ಲೈಫಲ್ಲಿ ಇದು ಮಾಡಬೇಕು ಅಂತ ಹೇಳಿದ್ರೆ, ಆಯಿತಾ, ನಾನು ಆಗಲೇ ಹೇಳ್ದಂಗೆ ಒಬ್ಬ ಎಕ್ಸ್ಪರ್ಟೈಸ್ ಅದರಲ್ಲಿ ನೀಟಾಗಿ ಪರಿಣಿತಿ ಹೊಂದಿರ್ತಾರಲ್ಲ ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಅಡ್ವೈಸ್ ತೊಗೋಬೇಕು. ಇವಾಗ ಒಂದು ಸರಿಗಮಪ ಶೋ ತೊಗೊಳ್ಳಿ, ಅಲ್ಲಿ ನಾನು ಸಿಂಗಿಂಗಲ್ಲಿ ನಾನು ಇವಾಗ ಸರಿಗಮಪ ಶೋಗೆ ಹೋಗಬೇಕು ಅಂತ ನೀವು ಹೋಗ್ಬಿಟ್ಟು ಅಲ್ಲಿ ಯಾರೋ ರೋಡಲ್ಲಿ ನಿಂತಿರೋನ ಹತ್ರ ಹೋಗಿ ಸಿಗರೇಟ್ ಸತ್ಕೊಂಡು ನಿಂತಿರ್ತಾನೆ, ಗುರು ನಾನು ಹೋಗಿ ಸರಿಗಮಪ ಸ್ಟೇಜ್ಗೆ ಹೋಗ್ಬೇಕು, ನಾನು ಸಿಂಗಿಂಗಲ್ಲಿ ಟಾಪಲ್ಲಿ ಬರಬೇಕು, ಏನಾರು ಒಂದು ಸಜೆಷನ್ ಕೊಡೋರು ಅವನ ಹತ್ರ ಏನು ಸಜೆಷನ್ ಸಿಗುತ್ತೆ? ನೀವು ಒಂದು ಆ ಸಿಂಗಿಂಗಲ್ಲಿ ಏನಂತಾರೆ ಎಕ್ಸ್ಪರ್ಟೈಸ್ ಹೊಂದಿರೋರ ಹತ್ರ ಹೋಗಿ ಕೇಳಬೇಕು. ಅಲ್ಲಿವರೆಗೂ ಆ ಲೆವೆಲ್ಗೆ ತಲುಪಬೇಕು ಅಂದರೆ ನಾನು ಏನು ಮಾಡಬೇಕು, ಇವತ್ತಿಂದನೇ ಏನು ಕಷ್ಟಪಡಬೇಕು ಅಂತ ಕೇಳಿದ್ರೆ ಅವನ ಹತ್ರ ಒಂದು ಸಜೆಷನ್ ಇರುತ್ತೆ. ಆ ಸಿಂಗಿಂಗ್ ಮಾಸ್ಟರ್ ಹತ್ರ ಒಂದು ಸಜೆಷನ್ ಇರುತ್ತೆ. ಮಾಸ್ಟರ್ ಹತ್ರ ಕೇಳೋದು ಒಳ್ಳೆಯದ, ಇಲ್ಲ ಯಾರೋ ಗೊತ್ತಿಲ್ದಿರೋನ ಹತ್ರ ಹೋಗಿ ಕೇಳೋದು ಒಳ್ಳೆಯದ? ದಯವಿಟ್ಟು ನೀವು ಅಂಥ ತಪ್ಪುಗಳನ್ನು ಮಾಡಬೇಡಿ. ಪ್ರತಿನಿತ್ಯ ನೀವು ನಿಮ್ಮ ಲೈಫಲ್ಲಿ ಇಂಥ ತಪ್ಪುಗಳನ್ನು ಮಾಡ್ತಿರ್ತೀರ. ಅವ್ರಿಗೇನು ಗೊತ್ತಿಲ್ದಿರೋರ ಹತ್ರ ಹೋಗ್ಬಿಟ್ಟು ನೀವು ಸಜೆಷನ್ ಕೇಳಿ, ಆಯಿತಾ, ನಿಮ್ಮ ಕೆಲವೊಂದ್ಸಲಿ ನಿಮ್ಮ ಗೋಲ್ನೇ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿರ್ತಾರೆ. ನಿಮ್ಗೆ ತುಂಬ ಆಸೆ ಇರುತ್ತೆ ಆ ಗೋಲ್ನ ನಾನು ಅಚೀವ್ ಮಾಡಬೇಕು, ನಾನು ಅದರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ. ನೀವೇಂತಕ್ಕೆ ಅದನ್ನು ಅಲ್ಲಿಗೆ ಅರ್ಧಕ್ಕೆ ಬಿಟ್ಬಿಟ್ಟಿರ್ತೀರಾ ಅಂತ ಹೇಳಿದ್ರೆ, ಯಾರಿಗೂ ಅದರಲ್ಲಿ ಗಂಧ ಗಾಳಿನೇ ಗೊತ್ತಿಲ್ದಿರೋನ ಹತ್ರ ಹೋಗಿ ಕೇಳಿ ಅವನೇನೋ ಸಜೆಷನ್ ಕೊಟ್ಟು ಆ ಸಜೆಷನ್ನ ತೊಗೊಂಡು ಹೌದು ಅವ್ನು ಹೇಳಿದ್ದು ಕರೆಕ್ಟು ಅಂದ್ಕೊಂಡು ನಿಮ್ಮ ಲೈಫಲ್ಲಿ ಕೆಲವೊಂದು ಮುಖ್ಯವಾದ ಡಿಸಿಷನ್ಗಳನ್ನ ತೊಗೊಂಡಿರ, ಅವತ್ತು ನೀವು ತಗೊಂಡಿದ್ದ ಆ ತಪ್ಪು ಡಿಸಿಷನಿಂದ ಇವತ್ತು ನಿಮ್ಮ ಲೈಫು ಆಲ್ಮೋಸ್ಟ್ ಹಾಳಾಗೋಗಿರುತ್ತೆ, ಆ್ಯಾವ್ರೇಜ್ ಆಗಿ ಕೂತ್ಕೊಂಡಿರುತ್ತೆ. ನಿಮ್ಮ ಕನಸುಗಳೆಲ್ಲ ನುಚ್ಚು ನೂರಾಗಿ ಕೂತಿರುತ್ತೆ. ದಯವಿಟ್ಟು ಅಂಥವ್ರ ಹತ್ರ ನೀವು ರಾಂಗ್ ಅಡ್ವೈಸ್ ತಗೊಳ್ಳೋದನ್ನು ಇವತ್ತಿಂದನೇ ನಿಲ್ಲಿಸಬೇಕು. ಮತ್ತು ಕಮೆಂಟಲ್ಲಿ ಏನಾಗ್ತಾರೆ ಹೇಳಿ, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್
ಅದು ಎಸ್ಪೆಷಲಿ ಇಂಥ ಜನಗಳ ಹತ್ರ ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗಿಂತ ಏನಂತಾರೆ ಎತ್ತರ ಪೊಸಿಷನಲ್ಲಿ ಕೂತಿರೋರ ಹತ್ರ ಹೋಗಿ ಕೇಳ್ತೀನಿ ಹೊರತು, ಅದರಲ್ಲಿ ಎಕ್ಸ್ಪರ್ಟೈಸ್ ಹೊಂದಿರೋರ ಹತ್ರ ಕೇಳ್ತೀನಿ ಹೊರತು, ನಾನು ಈ ರೀತಿ ಎಲ್ಲ ಗೊತ್ತಿಲ್ದಿರೋರ ಹತ್ರ ಎಲ್ಲ ಟೈಮ್ ವೇಸ್ಟ್ ಮಾಡಲ್ಲ. ಇನ್ನು 4ನೇ ಪ್ರಾಕ್ಟಿಕಲ್ ಥಿಂಗು, ಮೇಯ್ನ್ ಈ 4ನೇ ಪ್ರಾಕ್ಟಿಕಲ್ ಥಿಂಗು ತುಂಬಾ ಇಂಪಾರ್ಟೆಂಟು. ಏನಂತ ನಾನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನ ಯಾವ ಮಟ್ಟಿಗೆ ಈ ಕಂಪ್ಯಾರಿಸನ್ ಮುಳುಗೋಗಿದ್ದಾರೆ ಅಂತ ಹೇಳಿದ್ರೆ, ಈ 4ನೇ ಪಾಯಿಂಟ್ ಬಂದ್ಬಿಟ್ಟೆ ಕಂಪ್ಯಾರಿಸನ್ನು. ಆಯಿತಾ, ಈ 4ನೇ ಪ್ರಾಕ್ಟಿಕಲ್ ಥಿಂಗ್ ಬಂದ್ಬಿಟ್ಟೆ ಕಂಪ್ಯಾರಿಸನ್ನು. ಜನ ಬರೀ ಈ ಕಂಪ್ಯಾರಿಸನ್ ಮಾಡ್ಕೊಂಡೇ ಅರ್ಧ ಲೈಫ್ನ ಹಾಳು ಮಾಡ್ಕೊಬಿಟ್ಟಿರ್ತಾರೆ, ಅರ್ಧ ಟೈಮ್ನ ಹಾಳು ಮಾಡ್ಕೊಬಿಟ್ಟಿರ್ತಾರೆ. ಈ ಮೊಬೈಲಲ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ, ಅವ್ನು ಏನೋ ಸಾಧನೆ ಮಾಡ್ಬಿಟ್ಟಿರೋ ಒಂಥರ ಎಲ್ಲ ಫುಲ್ಲು ರೀಲು ವೀಡಿಯೋ ಎಲ್ಲ ಮಾಡಿಟ್ಬಿಟ್ಟಿರ್ತಾನೆ. ಬಟ್ ಅವ್ನ ಲೈಫಲ್ಲಿ ಸಾಧನೆ ಇರಲಿ, ಅವನೇನೆಂದರೆ ಏನೂ ಅಚೀವ್ ಮಾಡಿರಲ್ಲ. ಅವನು ಜಸ್ಟು ಆ ಮೊಬೈಲಿನ ಮುಂದೆ ನಿಂತ್ಕೊಂಡು ವೀಡಿಯೋಗಳು ಮಾಡಿಕೊಂಡು ದೊಡ್ಡ ಚೈನ್ಗಳು ಹಾಕ್ಕೊಂಡು ಕಾರ್ ಮುಂದೆ ಎಲ್ಲ ನಿಂತ್ಕೊಂಡು ಶೋ ಕೊಟ್ಬಿಟ್ಟಿರ್ತಾನೆ. ನೀವು ಅಂದ್ಕೊಂಡಿರ್ತೀರ, ಅಯ್ಯೋ ಗುರು, ನಾನು ಇವನ್ ಮುಂದೆ ನಾನು ಏನೂ ಇಲ್ವಲ್ಲಪ್ಪ ಅಂತ. ಆ ಥರ ಶೋಕಿ ಮಾಡಿರೋರೆಲ್ಲ ಸಿಗಾಕೊಂಡು, ಆಯಿತಾ, ಇವರೆಲ್ಲ ಏನಂತಾರೆ ಬರೀ ಫೇಕ್ ಇನ್ಫ್ಲೂಯೆನ್ಸರ್ಸ್ ಅಂದ್ಬಿಟ್ಟು ಸುಮಾರು ಡೈಲಿ ನ್ಯೂಸ್ ಬರುತ್ತೆ. ಬಟ್ ಆದರೂ ಸ್ಟಿಲ್ ನಾವು ಏನಂತಾರೆ ಒಬ್ರನ್ನ ಕಂಪ್ಯಾರನ್ ಮಾಡ್ಕೊಳ್ಳೋದನ್ನು ಬಿಡಲ್ಲ. ಬರೀ ಸೋಷಿಯಲ್ ಮೀಡಿಯಾ ಅಂತಲ್ಲ, ನಮ್ಮ ಸುತ್ತಮುತ್ತನೇ ಕಂಪ್ಯಾರಿಸನ್ ಮಾಡ್ಕೊತೀನಿ. ಇಲ್ಲಿ ಯಾರೋ ಮುಂದೆ ಮನೆಯವ್ರು ಕಾರ್ ತೊಗೊಂಡ್ರು ಅಂತ ಹೇಳಿದ್ರೆ ಅವನ್ನ ಕಂಪೇರ್ ಮಾಡ್ಕೊಳ್ಳೋದು, ಅವ್ನು ನೋಡಿ ಆಗಲೇ ಬೆಳೆದ್ಬಿಟ್ಟ, ಇನ್ಯಾರೋ ಇದು ಮಾಡ್ಬಿಟ್ಟ ಅಂದ್ಬಿಟ್ಟು ಒಂದು ಬಂಗ್ಲೆ ಕಟ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ್ನ ನೋಡಿ ಕಂಪೇರ್ ಮಾಡ್ಕೊತೀರ. ಬಟ್ ಅವ್ರು ಅದಕ್ಕೆ ಎಷ್ಟು ಲೋನ್ ತೊಗೊಂಡಿದ್ದಾರೆ, ಮತ್ತು ಇವ್ನು ಕಾರ್ ತೊಗೊಳೋದಕ್ಕೆ ತಿಂಗಳಿಗೆ ಎಷ್ಟು EMI ಕಟ್ತಾ ಇದ್ದಾನೆ, ಇದ್ಯಾವುದೂ ನೀವು ನೋಡೋದೇ ಇಲ್ಲ. ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೊಬಿಟ್ಟಿರ್ತೀರ. ನೀವು ನಿಮ್ಮ ಲೈಫಲ್ಲಿ ಇವತ್ತು ಏನು ಸ್ಥಾನದಲ್ಲಿ ನಿಂತಿದ್ದೀರೋ ಅದಕ್ಕೆ ನೀವು ಹಿಂದೆ ತೊಗೊಂಡಿರೋ ಡಿಸಿಷನ್ನೇ ಕಾರಣ. ಅದಕ್ಕೆ ಅದು ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವೇನು ಕಂಪ್ಲೀಟಾಗಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡಿದ್ದೀರಾ ಅಂತಲ್ಲ. ಇವಾಗ ನಿಮ್ಗೆ 25 ಇರ್ಬೋದು, 30 ಇರ್ಬೋದು, 35 ಇರ್ಬೋದು. ಬಟ್ ನಾಳೆ ಅನ್ನೋದು ಹೊಸದೊಂದು ಇದೆಯಲ್ಲ, ಅದು ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ, ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಮಾತ್ರ ನೀವು ಫೋಕಸ್ ಮಾಡಬೇಕು ಹೊರತು ಸುತ್ತಮುತ್ತ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಬಾರ್ದು. ನೀವೆಷ್ಟೇ ಟೈಮ್ನ ವೇಸ್ಟ್ ಮಾಡಿದ್ರೂ ಆಯಿತಾ, ಸಮಯ ಹಾಳಾಗುತ್ತೆ ಹೊರತು ನಿಮ್ಮ ಲೈಫು ಉದ್ಧಾರ ಆಗಲ್ಲ. ಮೈಂಡ್ ಸೆಟ್ ಹಾಳಾಗುತ್ತೆ ಹೊರತು ನಿಮ್ಮ ಏನಂತಾರೆ ಮೈಂಡ್ ಪಾಸಿಟಿವ್ ಆಗಿರಲ್ಲ, ಕಂಪ್ಲೀಟಾಗಿ ನೆಗೆಟಿವ್ ಆಗಿ ಹೊಂಟೋಗ್ಬಿಡುತ್ತೆ. ಬರೀ ಇವ್ರದ್ದು ಕಂಡವ್ರದೇ ನೋಡ್ಕೊಂಡು ನೀವು ಜೀವನ ಕಳಿಬೇಕಾಗುತ್ತೆ ಹೊರತು ನಿಮ್ಮ ಲೈಫು ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಲೈಫ್ ಏನಾದರೂ ಅಪ್ಗ್ರೇಡ್ ಆಗಬೇಕು, ಈ ಸಮಯ ಹಾಳಾಗೋದನ್ನ ನಿಲ್ಲಬೇಕು, ನಿಮ್ಮ ಏನಂತಾರೆ ಕಂಪ್ಲೀಟಾಗಿ ನಿಮ್ಮ ಲೈಫು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಇವತ್ತಿಂದನೇ ನೀವು ನಿಮ್ಮ ಕಂಪ್ಯಾರಿಸನ್ ಮಾಡೋದನ್ನು ಬಿಡಬೇಕು. ನಿಮ್ಮ ಸುತ್ತಮುತ್ತ ಯಾರು ಏನೇ ತಗೊಳ್ಳಿ, ಎಷ್ಟೇ ದೊಡ್ಡದಾಗಿ ಬೆಳೀಲಿ, ಆಯಿತಾ, ಅವರು ಪಟ್ಟಿರೋ ಕೆಲವೊಂದು ಪರಿಶ್ರಮ ಇರ್ಬೋದು ಅಥವಾ ಫೇಕಾಗಿ ತೋರಿಸ್ತಿರ್ಬೋದು, ಮತ್ತೊಂದಿರ್ಬೋದು. ನಾವು ಯಾರನ್ನೂ ಇಲ್ಲಿ ಜಡ್ಜ್ ಮಾಡೋದು ಬೇಡ ಇಲ್ಲಿ, ಆಯಿತಾ. ನೀವು ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಏನು ಸರಿ ಮಾಡ್ಕೋಬೇಕು, ನಾನು ಎಲ್ಲಿ ಎಡವಿದ್ದೀನಿ, ಏನಕ್ಕೆ ನನ್ನ ಲೈಫು ಈ ಮಟ್ಟಕ್ಕೆ ಬಂದು ಕೂತ್ಕೊಂಡಿದೆ, ಇಷ್ಟೊಂದು ಅಧ್ವಾನ ಆಗಿದೆ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮ ಫೋಕಸ್ ಇರಬೇಕು ಹೊರತು ಈ ರೀತಿ ಬೇಡದಿರೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕಂಪ್ಯಾರಿಸನ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಇವತ್ತಿಂದನೇ ನೀವು ಕಂಪ್ಯಾರಿಸನ್ ಮಾಡೋದನ್ನು ಬಿಡಬೇಕು. ಈ 4ನೇ ಪಾಯಿಂಟ್ ಬಂದುಬಿಟ್ಟೆ, ಆಯಿತಾ. ಯಾರಿಗೂ ನೀವು ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಆಮೇಲೆ ನೀವು ಕಮೆಂಟಲ್ಲಿ ಏನು ಹಾಕ್ಬೇಕು ಹೇಳಿ, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್. ಅದು ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಯಾರೇ ಆಗಿರಿ, ನೀವು ಅಲ್ಲಿ ಏನು ಹಾಕ್ಬೇಕು ಹೇಳಿ, ಡೇಟ್ ಸಮೇತ, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್. ಇವತ್ತಿಂದ ನನ್ನ ಲೈಫನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನನ್ನ ಲೈಫ್ನ ಮುಡ್ಪಿಡ್ತಾ ಇದ್ದೀನಿ, ನಾನು ಇನ್ನು ಯಾರಿಗೂ ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಕ್ಟಿಕಲ್ ಥಿಂಗ್ ಬಂದ್ಬಿಟ್ಟು, ಆಯಿತಾ, ಈ ಡಿಜಿಟಲ್ ಪ್ರಿಸನ್, ಈ ಡಿಜಿಟಲ್ ಅನ್ನೋ ಜೈಲು ಯಾವ ರೀತಿ ನಿಮ್ಮನ್ನು ಕೂಡಾಕ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೊಬೈಲ್ ಬಿಟ್ಟರೆ ನೀವು ಬಿಟ್ಟರೆ ಮೊಬೈಲು, ಬರೀ ಮೊಬೈಲಲ್ಲೇ ನಿಮ್ಮ ಜೀವನವನ್ನು ಕಳೀತಿದ್ದೀರಾ ಹೊರತು ಸುಮ್ಮನೆ ನೀವು ಅನಲೈಸ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ನಾನು ರಾತ್ರಿವರೆಗೂ ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಮಗೆ ನೀವು ಅನಲೈಸ್ ಮಾಡ್ಕೊಳ್ಳಿ. ಒಂದು ಆ್ಯಪ್ ಇದೆ, ಅದು ಯೂಸ್ ಮಾಡ್ತೀರಾ ನೀವು, ಆಯಿತಾ, ಒಂದು ಆ್ಯಪ್ಗಳಿದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡಿ ನೋಡಿ. ಸ್ಟೇ ಫ್ರೀ ಅಂದ್ಬಿಟ್ಟು ಒಂದು ಆ್ಯಪ್ ಇದೆ, ನನಗೆ ಇವಾಗ ನೆನಪಾಯ್ತದು. ಸ್ಟೇ ಫ್ರೀ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ, ನಾನು ಯಾವುದು ಪ್ರಮೋಟ್ ಮಾಡ್ತಿಲ್ಲ ಇಲ್ಲಿ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ದೊಂದು ಡೇಟಾ ಕೇಳುತ್ತೆ. ಡೇಟಾ ಕೊಟ್ಟಿದ ತಕ್ಷಣವೇ ಕಂಪ್ಲೀಟಾಗಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೊತ್ತು ನಿಮ್ಮ ಮೊಬೈಲ್ ಯೂಸ್ ಮಾಡಿದ್ರೆ ಅನ್ನೋದು ತೋರಿಸ್ಬಿಡುತ್ತೆ ಅಲ್ಲಿ. ಕೆಲವ್ರದ್ದು 8 ಅವರ್ ತೋರಿಸುತ್ತೆ, ಕೆಲವ್ರು 10 ಅವರ್ ತೋರಿಸುತ್ತೆ. ನೀವು ಅಷ್ಟೊತ್ತು ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ಲೈಫ್ ಉದ್ಧಾರನೇ ಆಗ್ತಿಲ್ಲ, ನನ್ನ ಲೈಫು ಮುಂದೆನೇ ಹೋಗ್ತಿಲ್ಲ ಅಂತ ನೀವು ಬೇರೆಯವ್ರಿಗೆ ಬರೀ ದೂಷಿಸ್ಕೊಂಡು ಕೂತ್ಕೊತೀರ ಹೊರತು ನಿಮ್ಮನ್ನು ನೀವು ದೂಷಿಸ್ಕೊಳ್ಳೋದೇ ಇಲ್ಲ. ಇಲ್ಲಿ ನಿಮ್ಮ ಕಂಪ್ಲೀಟ್ ಆಗಾದ ಟೈಮ್ ಎಲ್ಲೆಲ್ಲಿ ವೇಸ್ಟ್ ಆಗ್ತಿರೋದು ಮೊಬೈಲಲ್ಲೇ. ಈ ಮೊಬೈಲ್ನ ಯಾವಾಗ ಬಿಟ್ಟು ನೀವು ಈ ಬುಕ್ಕುಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಲೈಫನ್ನು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿವರೆಗೂ ನಿಮ್ಮ ಟೈಮ್ ವೇಸ್ಟ್ ಆಗೋದು ನಿಲ್ಲಲ್ಲ.
ನಿಮ್ಮ ಅರ್ಧ 50%, 50 to 60% ನಿಮ್ಮ ಲೈಫು ವೇಸ್ಟ್ ಆಗ್ತಿರೋದೇ ಮೊಬೈಲಿಂದ. ನಿಮ್ಮ ಲೈಫು ಹಾಳಾಗ್ತಿರೋದೇ ಈ ಮೊಬೈಲ್ಗಳಿಂದ. ನೀವು ಮೊಬೈಲ್ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಇವತ್ತು ಈ ವಿಡಿಯೋ ನೋಡ್ತಿರೋದು ಮೊಬೈಲಿಂದನೇ. ಮೊಬೈಲ್ನ ಏನಂತಾರೆ, ಮೊಬೈಲ್ ಅನ್ನೋದು ಒಂದು ಬ್ಯೂಟಿಫುಲ್ ಥಿಂಗು. ಅದನ್ನು ನಾವು ಬ್ಯೂಟಿಫುಲ್ ಥಿಂಗ್ಸ್ಗೋಸ್ಕರ ಯೂಸ್ ಮಾಡಬೇಕು, ನಮ್ಮ ಯೂಸ್ಫುಲ್ ಥಿಂಗ್ಸ್ಗೋಸ್ಕರ ಯೂಸ್ ಮಾಡಬೇಕು. ಬರೀ ಎಜುಕೇಷನಲ್ ವಿಡಿಯೋಸ್ ನೋಡೋದಕ್ಕೆ ಯೂಸ್ ಮಾಡಬೇಕು, ಏನಾದ್ರು ಉದ್ಧಾರ ಆಗುವಂಥ ನೋಡೋ ವಿಡಿಯೋಸ್ಗೋಸ್ಕರ ಯೂಸ್ ಮಾಡಬೇಕು, ಅಥವಾ ಕಾಲು ಮೆಸೇಜ್ಗೋಸ್ಕರ ಯೂಸ್ ಮಾಡಬೇಕು ಹೊರತು ಅದರಲ್ಲಿ ನಾನು ದಿನಪೂರ್ತಿ ಏನಂತಾರೆ ಫ್ರೀ ಫೈರ್ ಗೇಮ್ ಆಡ್ಕೊಂಡು ಕೂತ್ಕೊತೀನಿ, ದಿನಪೂರ್ತಿ ನಾನು ಏನಂತಾರೆ ರೀಲ್ಸ್ ನೋಡ್ಕೊಂಡು ಕೂತ್ಕೊತೀನಿ, ದಿನಪೂರ್ತಿ ನಾನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊತೀನಿ ಅಂತ ಕೂತ್ಕೊಂಡ್ರೆ ನೀವು ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ಹೊರತು ಹೋಗಿರೋ ಟೈಮ್ ಮತ್ತೆ ವಾಪಸ್ ಬರಲ್ಲ. ಆಯಿತಾ? ಒಂದು ಸಲ ಸಮಯ ಹಾಳಾಗೋಯ್ತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ನಿಮ್ಮ ಲೈಫನ್ನು ಇಂಥ ಏನಂತಾರೆ ಈ 5 ಪಾಯಿಂಟ್ಗಳನ್ನು ಅಳವಡಿಸ್ಕೊಂಡು ಆಯಿತಾ ಉದ್ಧಾರ ಮಾಡ್ಕೊಳ್ಳೋದ್ರ ಕಡೆ ನೀವು ನೋಡ್ಕೋಬೇಕು ಹೊರತು ಬರೀ ಹಾಳು ಮಾಡ್ಕೊಳ್ಳೋದ್ರ ಕಡೆ ಮಾತ್ರ ನೀವು ಗಮನ ಕೊಡಬಾರ್ದು. ಬೇರೆಯವರಲ್ಲಿ ಉದ್ಧಾರ ಆಗ್ತಾರೆ ಹೊರತು ನೀವುಗಳಲ್ಲಿ ಉದ್ಧಾರ ಆಗಲ್ಲ. ನೀವು ಎಷ್ಟೇ ಕಂಟೆಂಟ್ ನೋಡಿದ್ರೂ, ಎಷ್ಟೇ ವ್ಲಾಗ್ ನೋಡಿ, ಎಷ್ಟೇ ಇದ್ರ ಕಥೆಗಳು ನೋಡಿ, ಬರೀ ಅವ್ರು ಉದ್ಧಾರ ಆಗ್ತಾರೆ ಹೊರತು ನೀವು ಉದ್ಧಾರ ಆಗಲ್ಲ, ನಿಮ್ಮ ಸಮಯ ಹಾಳಾಗುತ್ತೆ. ಆಯಿತಾ? ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಇದರಲ್ಲಿ ನಿಮ್ಗೇನೋ ಒಂದು ವ್ಯಾಲ್ಯೂ ಸಿಗ್ತಾ ಇದೆ, ನಿಮ್ಮ ಲೈಫು ಏನೋ ಒಂದು ಅಟ್ಲೀಸ್ಟ್ ನಿಮ್ಮ ಮೆಂಟಲಿ ಒಂಥರ ಪಾಸಿಟಿವಿಟಿ ಬರ್ತಾ ಇದೆ. ಈ ಥರ ಪಾಸಿಟಿವಿಟಿ ಬರುವಂಥ ವೀಡಿಯೋಗಳು ನೋಡಬೇಕು ಹೊರತು ನಿಮ್ಮ ಲೈಫು ಕಂಪ್ಲೀಟಾಗಿ ಡೆಡ್ ಆಗಿಬಿಟ್ಟು ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ರೀತಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬಾರ್ದು. ದಯವಿಟ್ಟು ಮೊಬೈಲ್ ಯೂಸೇಜ್ನ ಕಡಿಮೆ ಮಾಡಿ. ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ಆದಷ್ಟು ಕಡಿಮೆ ಮಾಡಿ. ಅದು ಕಡಿಮೆ ಮಾಡಿದಾಗ ನಿಮ್ಮ ಲೈಫು ಒಂದು ಹಂತಕ್ಕೆ ಬರುತ್ತೆ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಗುರು, ನನ್ನ ಲೈಫ್ ಕಂಪ್ಲೀಟಾಗಿ ಟೈಮ್ ವೇಸ್ಟ್ ಆಗಿದೆ, ನನ್ನ ಲೈಫಲ್ಲಿ ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ನಾಳೆಯಿಂದ ಅನ್ನೋದಕ್ಕಿಂತ ಇವತ್ತಿಂದ ಆದ್ರೂ ನನ್ನ ಲೈಫ್ನ ರೀಸ್ಟಾರ್ಟ್ ಮಾಡ್ಕೊತೀನಿ. ನೀವು ಕಮೆಂಟಲ್ಲಿ ಏನು ಹಾಕ್ಬೇಕು ಹೇಳಿ, ಐ ವಿಲ್ ನೆವರ್ ವೇಸ್ಟ್ ಮೈ ಟೈಮ್ ಅಂತ ನೀವು ಅಲ್ಲಿ ಕಮೆಂಟ್ ಹಾಕಬೇಕು ವಿತ್ ಡೇಟು. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯಾರೇ ಆಗಿರಲಿ. ದಯವಿಟ್ಟು ನಿಮ್ಮ ಸಮಯನ ಹಾಳು ಮಾಡಬೇಡಿ, ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ನಾನು ಹೇಳಿದ್ದು 5 ಪ್ರಾಕ್ಟಿಕಲ್ ಥಿಂಗ್ಸ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫು ಇವತ್ತಿಂದನೇ ಆಯಿತಾ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ಗೆ ಒಂದು ರೀಸ್ಟಾರ್ಟ್ ಸಿಗುತ್ತೆ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.